अस्सलाम वालेकुम हाय एव्रीवन ಇವತ್ತು ನಾವು ತುಂಬಾನೇ ಟೇಸ್ಟಿಯಾಗಿರೋ ಹಾಗೆ ತುಂಬಾನೇ ಈಜಿಯಾಗಿ ಮಾಡುವಂತ ಬ್ರೋಸ್ಟೆಡ್ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಖಂಡಿತ ನೀವು ಇದನ್ನ ಟ್ರೈ ಮಾಡಲೇಬೇಕು ನಾನಿಲ್ಲಿ ಒಂದು ಬೌಲ್ಗೆ 2 ಮೊಟ್ಟೆನ ಹಾಕಿದ್ದೇನೆ ಇದನ್ನ ಈಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು प्लीज़ एल्लरू ई विडियोना स्किप माडदे कोने तनक नोडी हागे नम्म चैनल गे आदष्टु सपोर्ट माड्ता इरी यारेल्ल इन्नू कूड नम्म चैनल न सब्सक्राइब माड्कोंडिल्ल प्लीज़ सब्सक्राइब माडि ಇದೀಗ ಎಗ್ ಬೀಟ್ ಮಾಡಿ ಆಯಿತು ಇದನ್ನ ಈಗ ಸೈಡ್ ಅಲ್ಲಿ ಇಡಿ ನೆಕ್ಸ್ಟ್ ಇಲ್ಲಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೋಬೇಕು ಇವಾಗ ಇಲ್ಲಿ ಚಿಕನ್ ಬ್ರೋಸ್ಟೆಡ್ ಪೌಡರ್ ನ ಒಂದು ಪ್ಲೇಟಿಗೆ ಹಾಕಿ फ्रेंड्स नान यूस माडो ई ब्रोस्टेड चिकन मिक्स इदुवे नोडी ಎಲ್ಲ ಶಾಪ್ಗಳಲ್ಲೂ ಅವೈಲೇಬಲ್ ಇದೆ ನೀವು ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿದೆ ತುಂಬಾನೇ ಕ್ರಂಚಿ ಆಗಿರುತ್ತೆ ಇದನ್ನೀಗ ಈ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಈ ಪ್ರಾಡಕ್ಟ್ ನಿಮಗೆ ಬೇಕಂದ್ರೆ ಇವರ ಇನ್‌ಸ್ಟಾಗ್ರಾಮ್ ಪೇಜ್ ಇದೆ ಅದರಿಂದ ನೀವು ಬೈ ಮಾಡಬಹುದು ನೋಡಿ ಈ ರೀತಿ ಚಿಕನ್ ಪೀಸ್ ನ ತೆಗೆದು ಮೊಟ್ಟೆಗೆ ಡಿಪ್ ಮಾಡಬೇಕು ಇದನ್ನೀಗ ಈ ಬ್ರೋಸ್ಟೆಡ್ ಚಿಕನ್ ಮಿಕ್ಸ್ ಇದೆಯಲ್ಲ ಇದರಲ್ಲಿ ಕೋಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕೋಟ್ ಮಾಡಿ ನಾವು ಯಾವ ರೀತಿ ಬ್ರೆಡ್ ಕ್ರಮ್ಸ್ ನ ಹಾಕ್ತೀವಿ ನೋಡಿ ಅದೇ ರೀತಿಯಾಗಿ ಮಾಡಿದ್ರೆ ಆಯ್ತು ನೀವು ಬೇಕಂದ್ರೆ ಡಬಲ್ ಕೋಟಿಂಗ್ ಕೂಡ ಮಾಡಬಹುದು ಇನ್ನೊಮ್ಮೆ ಇದನ್ನ ಎಗ್ ಗೆ ಮಿಕ್ಸ್ ಮಾಡಿ ಡಿಪ್ ಮಾಡಿ ಇದರಲ್ಲೇ ಮಿಕ್ಸ್ ಮಾಡಿದ್ರೆ ಆಯ್ತು ನಾನು ಇಲ್ಲಿ ಸಿಂಗಲ್ ಕೋಟಿಂಗ್ ನ ಮಾಡ್ತಾ ಇದ್ದೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಲ್ಲವನ್ನ ಇದೇ ರೀತಿಯಾಗಿ ಮಾಡಿ ಪ್ಲೇಟ್ ಅಲ್ಲಿ ಇಡಿ ಫ್ರೆಂಡ್ಸ್ ಇದು ಇನ್ಸ್ಟಂಟ್ ಆಗಿ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾನೇ ಈಜಿಯಾಗಿ ಮಾಡುವಂತ ರೆಸಿಪಿ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ಸೇಮ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಅವರ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ
ಫ್ರೆಂಡ್ಸ್, ಇದೀಗ ಎಲ್ಲವನ್ನು ಕೋಟಿಂಗ್ ಮಾಡಿ ಆಯಿತು. ನೆಕ್ಸ್ಟ್ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಫ್ರೈ ಮಾಡಬೇಕು. ಇವಾಗ ಇದನ್ನು ಫ್ರೈ ಮಾಡೋಣ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಪೀಸ್ನ ಹಾಕಿ ಫ್ರೈ ಮಾಡಿ. ಇದನ್ನು ಫ್ರೈ ಮಾಡುವಾಗ ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಇದು ಕರೆಕ್ಟಾಗಿ ಫ್ರೈ ಆಗಬೇಕಂದ್ರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು, ಆಗ ಕರೆಕ್ಟಾಗಿ ಫ್ರೈ ಆಗುತ್ತೆ. ಇದನ್ನು ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ಈ ರೀತಿಯಾಗಿ ಇದನ್ನು ಟರ್ನ್ ಮಾಡಿ ಹಾಕಿ. ಫ್ರೆಂಡ್ಸ್, ನಾನಿಲ್ಲಿ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಕಟ್ ಮಾಡಿದ್ದೇನೆ. ಇದು ಕರೆಕ್ಟಾಗಿ ಕುಕ್ ಆಗುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಪೇಷನ್ಸಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಇದೀಗ ಫ್ರೈ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೇನೆ. ವಾವ್, ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ? ಟೇಸ್ಟ್ ಅಂತೂ ಸೋ ಯಮ್ಮಿ. ಫ್ರೆಂಡ್ಸ್, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟೊಂದು ಟೇಸ್ಟಿಯಾಗಿರ್ಬೋದು ಅಂತೇಳಿ. ತುಂಬಾ ಸಖತ್ ಟೇಸ್ಟ್ ಆಗಿದೆ. ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಹಾಗೆ ಮಕ್ಕಳಿಗಂತೂ ಇದನ್ನು ಮಾಡಿಕೊಡಲೇಬೇಕು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.